ಇನ್ನು ಜನ ಹೇಗೆಲ್ಲ ಮೋಸ ಮಾಡ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಇವಾಗ ಒಂದು ಗ್ಯಾಂಗು ಫೋನ್ಪೇ ಸ್ಕ್ಯಾಮ್ ಶುರು ಮಾಡ್ಕೊಂಡಿದೆ. ಹೆಂಗೆ ಅಂತಂದರೆ ಅಂಗಡಿಗೆ ಬರ್ತಾರೆ, ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ, ದುಡ್ಡು ಮಾತ್ರ ನಿಮ್ಮ ಅಕೌಂಟಿಗೆ ಬರಲ್ಲ. ಹಾಗಾಗಿ ಬೆಂಗಳೂರಿನ ಅಂಗಡಿ ಮಾಲೀಕರೇ ಬಿ ಅಲರ್ಟ್. ನೋಡಲೇಬೇಕಾದ ಸುದ್ದಿ. ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ನಕಲಿ ಫೋನ್ಪೇ ಸ್ಕ್ಯಾಮ್. ಮಾಸ್ಕ್ ಹಾಕ್ಕೊಂಡು ಬರ್ತಾರೆ, ಸ್ಕ್ಯಾನ್ ಮಾಡಿ ದುಡ್ಡು ಎಗರಿಸ್ತಾರೆ. ಹೋಟೆಲ್ಲು, ಮೊಬೈಲ್ ಅಂಗಡಿಗಳೇ ಇವರ ಟಾರ್ಗೆಟ್. ನಿಮಗೆ ಗೊತ್ತೇ ಆಗಲ್ಲ, ಅನುಮಾನನೇ ಬರಲ್ಲ. ಫೋನ್ಪೇ ಮಾಡಿ ನಕಲಿ ಮೆಸೇಜ್ ತೋರಿಸಿ ದೋಖಾ ಮಾಡ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ. ಯಾಕೆಂದರೆ ಇವ್ರೇನು ಮಾಡ್ತಾರೆ, ಸ್ವಲ್ಪ ಬ್ಯುಸಿ ಇರೋ ಅಂಗಡಿಗಳನ್ನ ಆಯ್ಕೆ ಮಾಡ್ಕೋತಾರೆ. ನೀವು ಪ್ರತಿ ಸರ್ತಿ ಫೋನ್ಪೇ ಮಾಡಿದಾಗಲೂ ಕೂಡ ಅಕೌಂಟ್ ಚೆಕ್ ಮಾಡ್ತೀರಾ? ಇಲ್ಲ, ಬಂದಿದೆ ಅಂತ ಅನ್ಕೋತೀವಿ. ಆಮೇಲೆ ನಿಮಗೆ ಆ ಬಾಕ್ಸ್ ಇರುತ್ತಲ್ಲ, ಆಡಿಯೋ ಬಾಕ್ಸ್ನಲ್ಲೂ ಮೆಸೇಜ್ ಬರುತ್ತಂತ ಹೇಳುತ್ತೆ, ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ದುಡ್ಡು ಮಾತ್ರ ಬರಲ್ಲ. ಇದು ಹೊಸ ಒಂದು ದಂಧೆ. ಬೆಂಗಳೂರಿನ ಯಲಹಂಕದಲ್ಲಿ ಕೆಲವರು ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲಿ ಮಾತ್ರ ಅಂತಲೇ ಅಲ್ಲ, ಎಲ್ಲೆಲ್ಲ ಆಗಿರ್ಬೋದು. ಯಾಕೆಂದರೆ ಇದು ತುಂಬ ಗೊತ್ತೇ ಆಗಲ್ಲ ನಿಮಗೆ. 2025 ನವೆಂಬರಿಂದನೂ ಮಾಡ್ಕೊಂಡು ಬಂದಿದ್ದಾರಂತೆ ಈ ಥರ. ನೋಡಿ, ನೋಡಿ 2025 ನವೆಂಬರಿಂದಲೂ, ಅಂದರೆ ಹೆಚ್ಚು ಕಡಿಮೆ 3-4 ತಿಂಗಳಿಂದ ಹೀಗಾಗಿದೆ. ಈಗ ಅವ್ರ ಗಮನಕ್ಕೆ ಬಂದಿದೆ, ಯಲಹಂಕದಲ್ಲಿ ಕೆಲವು ಮೊಬೈಲ್ ಅಂಗಡಿಗಳು ಇಂಥ ಕಡೆ ಅವರು ಹೋಗಿರ್ತಕ್ಕಂಥದ್ದು. ಹೇಗೆ ಅಂದರೆ ಫೇಕ್ ಆ್ಯಪ್. ಅದು ಫೋನ್ಪೇ ಥರನೇ ಇರುತ್ತೆ. ಫೋನ್ಪೇ ಲೇಔಟ್, ಫೋನ್ಪೇ ಕಲರ್ ಎಲ್ಲ ಸೇಮ್ ಇರುತ್ತೆ, ಸೇಮ್ ಟು ಸೇಮ್. ಆದರೆ ಫೇಕ್ ಆ್ಯಪ್. ಆ ಫೇಕ್ ಆ್ಯಪ್ನಲ್ಲಿ ನಿಮಗೆ ಅವರು ಸ್ಕ್ಯಾನ್ ಮಾಡಿ ದುಡ್ಡು ಕಳಿಸ್ತಾರೆ. ದುಡ್ಡು ಕಳಿಸಿರೋ ಮೆಸೇಜ್ ಬರುತ್ತೆ, ಆ ಗ್ರೀನ್ ಟಿಕ್ ಬರುತ್ತೆ, ಎಲ್ಲವೂ ಬರುತ್ತೆ. ದುಡ್ಡು ಮಾತ್ರ ಬರಲ್ಲ. ಹಾಗಾಗಿ ಇದು ಒಂದಿನಕ್ಕೆ ಗೊತ್ತಾಗೋದು ಇಲ್ಲ, ಒಂದೇ ದಿನಕ್ಕೆ ಗೊತ್ತಾಗಲ್ಲ. ಯಾಕೆಂದರೆ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ. ಸೊ ಈ ಥರ ಆಗಿದೆ. ಸೊ ಬಿ ಕೇರ್ಫುಲ್. ಇನ್ನು ಮುಂದಕ್ಕೆ ಎಲ್ಲವನ್ನ ಕೂಡ ಚೆಕ್ ಮಾಡ್ಕೋಬೇಕು. ಇದೊಂದು ಫೇಕ್ ಅಪ್ಲಿಕೇಶನ್. ನಾನು ಆಗಲೇ ಹೇಳ್ದಂಗೆ ಫೋನ್ಪೇ ಅಲ್ಲ, ಫೋನ್ಪೇ ಥರ ಫೇಕ್ ಅಪ್ಲಿಕೇಶನ್. ಅದರ ಮುಖಾಂತರ ನಿಮಗೆ ಅವರು ದುಡ್ಡನ್ನು ಪೇ ಮಾಡ್ತಾರೆ. UPI ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೇಮ್ ಫೋನ್ಪೇ ರೀತಿಯೇ ಕೆಲಸ ಮಾಡುತ್ತೆ. ಅದು ಸೇಮ್, ನಾನು ಹೇಳಿದ್ನಲ್ಲ, ಲೇಔಟಿಂದ ಹಿಡಿದು ಎಲ್ಲ ಸೇಮ್ ಇರುತ್ತೆ. ಹಂಗೆ ಡಿಸೈನ್ ಮಾಡಿದ್ದಾರೆ. 1 ಕೋಟಿ ಅಮೌಂಟ್ ವರ್ಗಾವಣೆ ಮಾಡ್ಬೋದಂತೆ ಒಂದು ದಿನಕ್ಕೆ. 1 ಕೋಟಿ ತನಕ ದುಡ್ಡು ವರ್ಗಾವಣೆ ಮಾಡ್ಬೋದು. 10,000 20,000 ಎಲ್ಲ ಈಸಿಯಾಗಿ ಪೇ ಮಾಡಿಬಿಡ್ಬೋದು. ಕೇವಲ ದುಡ್ಡು ಹೋಗಿರೋದಾಗ ಮಾತ್ರ ಮೆಸೇಜ್ ತೋರಿಸುತ್ತೆ. ಅಂದರೆ ದುಡ್ಡು ಬಂದಿದೆ, ಕ್ರೆಡಿಟ್ ಆಗಿದೆ, ನಮ್ಮಲ್ಲಿ ಕಟ್ಟಾಗಿದೆ ಅಂತ. ದುಡ್ಡು ಮಾತ್ರ ಬಂದಿರಲ್ಲ. ಯಾವುದೇ ಅಮೌಂಟ್ ಅಕೌಂಟ್ಗೆ ಬರಲ್ಲ. ಹೇಗೆಲ್ಲ ಮೋಸ ಮಾಡ್ತಾರೆ ನೋಡಿ, ಹುಷಾರಾಗಿರಿ. ಹೇಗೆ ಬೇಕಾದರೂ ಯಾಮಾರಿಸ್ಬೋದು. ದಿನಕ್ಕೊಂದೊಂದು ಅಂಗಡಿನಲ್ಲಿ ದುಡ್ಡು ಈ ಥರ ಪೇ ಮಾಡ್ತಾ ಬಂದುಬಿಟ್ರೆ ಯಾರಿಗೂ ಅನುಮಾನನೇ ಬರಲ್ಲ. ಸ್ಕ್ಯಾನರ್ ಸೌಂಡ್ ಬಾಕ್ಸ್ನಲ್ಲೂ ಕೆಲವೊಂದು ಸರ್ತಿ ಕ್ರೆಡಿಟ್ ಅಂತ ಬರುತ್ತೆ, ಅಲ್ಲೂ ಬರುತ್ತೆ. ಆದರೆ ಅಕೌಂಟ್ಗೆ ಅಮೌಂಟ್ ಬಂದಿರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಹಾಗಾದರೆ ನಮಗೆ ಮೋಸ ಆಗಿದೆ, ನಮ್ಮ ಅಕೌಂಟಿಗೆ ದುಡ್ಡು ಬಂದಿಲ್ಲ ಅಂತ ಜನಕ್ಕೆ ಗೊತ್ತಾಗೋದಾದರೂ ಹೆಂಗೆ ಜಾಗೃತರಾಗಬಹುದು ಜನ ಅಂತ? ಅರವಿಂದ, ಇದು ಆ್ಯಪ್ಗಳು ಅಪ್ಡೇಟ್ ಆಗೋ ರೀತಿಯಾಗಿ ಖದೀಮರು ಕೂಡ ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಈ ಪ್ರಕರಣವನ್ನು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಮೊದಲಿಗೆ ಸ್ಕ್ಯಾನರ್ಗಳನ್ನು ಹಾಕುವಂಥದ್ದು, ತಮ್ಮ ಸ್ಕ್ಯಾನರ್ಗಳನ್ನು ಅಂಗಡಿ ಮೇಲೆ ಹಾಕೋಗುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಹಾಗೆ ಯಾವಾಗ ಸೌಂಡ್, ಅಂದರೆ ಇವೆಲ್ಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಫೋನ್ಪೇಲಿ ಮಾಡಿದ ತಕ್ಷಣ ಸೌಂಡ್ ಬರೋ ರೀತಿಯಾಗಿ ಸೌಂಡ್ ಬಾಕ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಶುರು ಮಾಡಿದರು. ಈಗ ಅದನ್ನು ಕೂಡ ಫೇಕ್ ಮಾಡುವಂಥದ್ದು, ಅಂದರೆ ಫೋನ್ಪೇ ರೀತಿಯಾದಂಥ ಅಪ್ಲಿಕೇಶನನ್ನು ಬಳಕೆ ಮಾಡಿಕೊಂಡು ನಕಲಿ ಅಪ್ಲಿಕೇಶನನ್ನು ಈ ರೀತಿಯಾಗಿ ಹಣ ಸುಲಿಗೆ ಮಾಡುವಂಥ ದೊಡ್ಡ ಮಟ್ಟದ ಜಾಲ ಈಗ ಇರುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ 2025 ನವೆಂಬರಿಂದಲೇ ಇದು ಈ ರೀತಿಯಾದಂಥ ದಂಧೆ ನಡೀತಾ ಇದೆ ಅನ್ನುವಂಥದ್ದು. ಇದರಿಂದಾಗಿ ಇದೊಂದೇ ಗ್ಯಾಂಗ ಅಥವಾ ಬೇರೆ ಎಲ್ಲೆಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು, ಎಲ್ಲಿ ಸಿಗ್ತಾ ಇದೆ ಈ ಆ್ಯಪು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜನರು ಎಷ್ಟು ಹುಷಾರಾಗಿದ್ದರೂ ಕೂಡ ಈ ಖದೀಮರು ಅವರನ್ನು ಮೋಸ ಮಾಡುವಂಥ ಏನು ಘಟನೆಗಳಿದ್ದಾವೆ ಅವು ನಡೀತಾನೆ ಇದ್ದಾವೆ. ಈಗ ಇನ್ನೂ ಮುಂದೆ ಹೋಗಿದ್ದಾರೆ. ಅಂದರೆ ಅಪ್ಲಿಕೇಶನನ್ನು
ಯಾವ ಮಟ್ಟಕ್ಕೆ ನಕಲಿ ಮಾಡಿದ್ದಾರೆ ಅಂದರೆ 1 ಕೋಟಿವರೆಗೂ ಕೂಡ ಒಂದು ದಿನಕ್ಕೆ ಟ್ರಾನ್ಸಾಕ್ಷನನ್ನು ತೋರಿಸುವಂಥ ರೀತಿಯಾಗಿ ಅಪ್ಲಿಕೇಶನ್ ಇದೆ. ಜೊತೆಗೆ ಮೆಸೇಜ್ ಕೂಡ, ಅಂದರೆ ಯಾರು ಅಕೌಂಟ್ಗೆ ಹಣ ಹೋಗಬೇಕಾಗಿರುತ್ತೋ ಅವರ ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗಿ ಕೆಲವು ಸಂದರ್ಭದಲ್ಲಿ ಸೌಂಡ್ ಕೂಡ ಬರುತ್ತೆ, ಅಂದರೆ ನಿಮ್ಮ ಇಷ್ಟು ಹಣ ಕ್ರೆಡಿಟ್ ಆಗಿದೆ ಅನ್ನುವಂಥದ್ದು. ಆದರೆ ಹಣ ಬ್ಯಾಂಕಿನ ಅಕೌಂಟ್ಗೆ ಹೋಗಿರೋದಿಲ್ಲ. ಅಂದರೆ ಆ ರೀತಿಯಾಗಿ ಅಪ್ಲಿಕೇಶನನ್ನು ಇವರು ತಯಾರು ಮಾಡ್ಕೊಂಡಿದ್ದಾರೆ. ಈಗ ಎಲ್ಲಿ ಅಪ್ಲಿಕೇಶನನ್ನು ತಯಾರು ಮಾಡಿದ್ದು, ಯಾರು ಮಾಡಿದ್ದಾರೆ, ಎಲ್ಲೆಲ್ಲಿ ಇದು ಬಳಕೆ ಆಗ್ತಿದೆ, ಈಗ ಯಲಹಂಕ ವ್ಯಾಪ್ತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಕದಿಮ ಸಿಕ್ಬಿದ್ದಿರುವಂಥದ್ದು. ಆದರೆ ಇವರು ಗ್ಯಾಂಗ್ನ ಸದಸ್ಯರ ಇನ್ನೂ ಎಷ್ಟು ಜನ ಈ ಅಪ್ಲಿಕೇಶನನ್ನು ಬಳಕೆ ಮಾಡಿಕೊಂಡು ಜನರಿಗೆ ದೋಖ ಮಾಡ್ತಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ, ಅಂದರೆ ಎಷ್ಟು ಹಣವನ್ನು ಇವರು ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಜನ ತುಂಬ ಹುಷಾರಾಗಿರಬೇಕು. ತಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಅನ್ನುವಂಥದ್ದನ್ನು ಪ್ರಮಾಣೀಕರಿಸಿಕೊಂಡು ನಂತರ ಅಷ್ಟೇ ಇದು ಮಾಡಬೇಕು. ಕೇವಲ ಸೌಂಡ್ ಕೇಳಿತು ಅಥವಾ ಮೆಸೇಜ್ ಬಂತು ಅಂತ ಯಾಮಾರೋದು ಬೇಡ ಅನ್ನುವಂಥ ಅಂದರೆ ಒಂದು ಮೆಸೇಜನ್ನು ಈಗ ಪೊಲೀಸರು ಕೂಡ ಕೊಡ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.